Last year, first day of last. I'm swimming in everything instead. I'm thinking about jumping in it instead. Hi guys, ಇವತ್ತು ಫಸ್ಟ್ ಡೇ ಆಫ್ ಏನು 6th ಸೆಮ್. ಫಸ್ಟ್ ಡೇ ಆಫ್ 7th ಸೆಮ್. ನಾವು ಏನು ಅನ್ಕೋತಿದ್ದೀವಿ ಅಂದರೆ ಫೈನಲ್ ಇಯರ್ನ ಫುಲ್ ಏನು ಸ್ಟೋರ್ ಮಾಡಬೇಕು, ಮೆಮೊರಿನ ಸ್ಟೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಫಸ್ಟ್ ಡೇ ಇಂದಾನೆ ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಸೊ ಬೆಳಗ್ಗೆನೇ ಬಂದಿದ್ವಿ, ಬೆಳಗ್ಗೆ ಲೇಟಾಗಿ ಬಂದಿದ್ದೀನಿ. ಅದು ಫಸ್ಟ್ ಡೇನೆ ಬಸ್ ಮಿಸ್ ಮಾಡ್ಕೊಂಡಿದ್ದೀನಿ. ಸೊ ಯಾರು ಬಸ್ ಮಿಸ್ ಮಾಡ್ಕೊಂಡೆ, ಇವಳು ಬಸ್ ಮಿಸ್ ಮಾಡ್ಕೊಂಡು ಡ್ರಾಪ್ ಕೊಟ್ಟಿದ್ರು. ಡ್ರಾಪು ಅಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ಕೊಟ್ಟು ಆಮೇಲೆ ಕ್ಲಾಸ್ ಅಟೆಂಡ್ ಮಾಡಿ ಬಂದಿದ್ದೆ. ನನ್ನ ಫಸ್ಟ್ ಡೇ ಬಂದು ಯಾರು ಮಾತಾಡ್ಸಿಲ್ಲ, ಅದಕ್ಕೆ ನಾನು ಒಬ್ಬಳೇ ಕೂತಿದ್ದೆ. ಆಮೇಲೆ ಕಿತ್ತೋದವು ಬೆಳಗ್ಗೆ ಫೋನ್ ಮಾಡ್ಕೊಡಿದ್ರು ಗಾಂಚಲಿ ತೋರಿಸ್ತದೆ, ನಾನೇ ಬರ್ಬೇಕು ಅಂತ ಅದನ್ನ ಮಾತಾಡ್ಸೋದು ಅಂತಾರೆ. ಗಾಂಚಲಿ ಅಲ್ಲ ಗೈಸ್, ಅದು ಹಿಂದಿನ ದಿನ ಅವರು ಹೋಗಲ್ಲ ಅಂತ ಅಂದ್ಬಿಟ್ಟು ಹೋಗಿ ಅಲ್ಲ ನನಗೆ ಹೇಳಿ ಹೋಗಿ, ಅದು ಸುಮ್ಮನೆ ಇದ್ರೆ ಪರವಾಗಿಲ್ಲ, ಕಾಲೇಜಿಗೆ ಹೋಗಿ ಬಂದ್ರೆ ಪರವಾಗಿಲ್ಲ, ಅದೇನೋ ಪಾರ್ಕಿಗೆ ಹೋಗಿ ಆಟ ಆಡಿ ಅದೆಲ್ಲ ಬರ್ತಾರೆ. ಅದಕ್ಕೆ ಇವತ್ತು ಅವಳು ಕರ್ಕೊಂಡು ಹೋಗ್ತೀವಿ ಆಟ ಆಡಕ್ಕೆ. ಹೋಗಲ್ಲ, ನಾನು ಹಂಗೆಲ್ಲ ಹೋಗಲ್ಲ. ಅಲ್ಲಿ ಮತ್ತೆ ಅದು ಎಕ್ಸರ್ಸೈಸ್ ಮಾಡಬೇರೆ, ನನಗೆ ಬೇಕಾದ ಊಟಕ್ಕೋಸ್ಕರನೇ ಮಾಡಿದ್ರು ಅಂತ ನನಗೆ ಗೊತ್ತು. ಇವಳು ಯಶು ನಾನು ಜಿಮ್ ಮಾಡ್ತಿದ್ದೆ, ಅವಾಗ ಹೇಳಿದ್ಲು ಏನಂತ, ಇಷ್ಟಿಷ್ಟು ಅನ್ನ ತಿಂತೆ ಅಂತ. ಇಷ್ಟಿಷ್ಟು ಅನ್ನ ತಿಂತೀಯಾ, ಜಿಮ್ ಮಾಡೋರು ಬೈಸೆಪ್ಸ್ ಬೋರ್ಸ್ಕೊಳ್ಳೋರು ಇಷ್ಟಿಷ್ಟ ಅನ್ನ ತಿನ್ನಲ್ಲ, ಇಷ್ಟೇ ಅನ್ನ ತಿಂತಾರೆ ಅಂತ. ಅವಳ ಮಾತಿಂದ ತುಂಬ ನೊಂದ ಜೀವ. ಬರೀ ಏನು ನಿನ್ನೆ ರಾತ್ರಿಯಿಂದ ಊಟ ಮಾಡಿಲ್ಲ ನಾನು. ಅದೇ ನಾನು ಯಾವಾಗ ಡಯಟ್ ಮಾಡ್ತೀನಿ ಅನ್ಕೊಂಡಿರ್ತೀನಲ್ಲ, ಅವಾಗ ನಮ್ಮ ರೂಮ್ಮೇಟ್ಸ್ ಕೂಡ ಮತ್ತೆ ಇವರು ಕೂಡ ತುಂಬ ಚೆನ್ನಾಗಿ ತಿಂತಿರ್ತಾರೆ. ನಿನ್ನೆ ಮೋಮೋಸ್ ಕೂಡ ಕರೆದಿದ್ರು ಅವರು. ನಾನು ಇವ್ರು ಇಷ್ಟು ಚೆನ್ನಾಗಿ ತಿಂತಾರೆ, ಇವ್ರು ನೋಡ್ಕೊಂಡು ನಾನು ಹೆಂಗೆ ಆ ಸೌತೆಕಾಯಿ ಕ್ಯಾರೆಟ್ ಅದನ್ನೆಲ್ಲ ತಿನ್ನಕ್ಕಾಗುತ್ತೆ ಹೇಳಿ. ಹೆಂಗೆ ತಿನ್ನಿಸ್ತಾರೆ ನೋಡಿ ಗೈಸ್. ನನಗೆ ನೋಡಿ ಗೈಸ್, ನನಗೆ ಇದನ್ನ ನೋಡ್ಬಿಟ್ಟೆ ಹೊಟ್ಟೆ ತುಂಬ ಹೋಯ್ತು. ಇವತ್ತು ನಾವು ತುಂಬ ಕೆಲಸ ಮಾಡಬೇಕು ಅಂತ ಬಂದಿದ್ದೀವಿ. ನಾನಂತೂ ಬಂದಿಲ್ಲ, ನಾನು ಮಸ್ತ್ ಎಂಜಾಯ್ ಮಾಡಿ. ನಾನು ಇವತ್ತಿಂದ ಸೀರಿಯಸ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಅದಾಗಲ್ಲ, ಅದಾಗುತ್ತೆ, ನಾನು ಮಾಡ್ತೀನಿ. ಫುಲ್ಲು ನಾವು ಫುಲ್ ಆ್ಯಕ್ಟಿವ್ ಇದ್ದಿದ್ವಿ ಕ್ಲಾಸಲ್ಲೆಲ್ಲ, ಫುಲ್ ಆ್ಯಕ್ಟಿವ್, ಮಸ್ತ್ ಆ್ಯಕ್ಟಿವ್. ಬಾಯ್ಸ್ ವರ್ಸಸ್ ಗರ್ಲ್ಸ್ ಇತ್ತು, ಗರ್ಲ್ಸ್ ಗೆದ್ರು ಗಾಯ್ಸ್. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ನಾವು ಪ್ರೂವ್ ಮಾಡಿಬಿಟ್ವಿ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಆಮೇಲೆ ಈಗ ಊಟ ಮಾಡಕ್ಕೆ ಹೋಗಬೇಕು. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ನಾವು ಎಷ್ಟು ಚೇಂಜ್ ಆಗಿದ್ದೀವಿ ಅಂದರೆ ಕ್ಲಾಸ್, ನಾನು ರಾತ್ರಿಯಿಂದಲೂ ತಿಂದಿಲ್ಲ. ನಾವು ಎಷ್ಟು ಚೇಂಜ್ ಆಗಿದ್ದೀವಿ ಅಂದರೆ ಡೈಲಿ ಪ್ರತಿಯೊಂದು ಪೀರಿಯಡಿಗೂ ನಾವು ತಿಂತಾ ಇದ್ವಿ. ಈಗ ತಿನ್ನಕ್ಕೆ ಟೈಮೇ ಇಲ್ಲ, ತಿನ್ನಕ್ಕೆ ಏನೂ ಇಲ್ಲ. ತಿನ್ನಕ್ಕೆ ಇದ್ರೂ ಇವ್ರು ಕೊಡಲ್ಲ, ಬರೀ ಇವರಷ್ಟೇ ತಿಂತಾರೆ. ಡಯಟ್ ಮಾಡ್ತೀನಿ ಅಂದರೆ ಇವಾಗ ತಿಂತಾವಳೆ. ಡಯಟ್ ಮಾಡೋಳು ಹಿಂಗೆ ಡಯಟ್ ಮಾಡೋದು ನೋಡಿ. ಯಾವ ಡಯಟ್ ಇಲ್ಲ, ಮಣ್ಣಿಲ್ಲ, ಅವಳು ಹೇಳಿದ್ದೆ ನಂಬೇಡಿ ನೀವು ನೋಡಿ. ಬಾಯ್ತು ಬಾಯ್ಕೊಂಡು ಅವಳೆ ಇದನ್ನು ಡಯಟ್ ಮಾಡೋದು ಅಂತ ಯಾರಾದ್ರೂ ಅಂತಾರೆ ಗಾಯ್ಸ್. ನಮ್ಮ ತೃಪ್ತಿಗೆ ಡಯಟ್ ಎಲ್ಲ ಸೆಟ್ ಆಗಲ್ಲ, ಅವಳು ಇಷ್ಟು ತಿನ್ಕೊಂಡು ಚೆನ್ನಾಗಿದ್ದೇನೆ ಚಂದ. ಹಾಯ್, ನಮ್ಮದು ಫಾಲೋವರಿಂಗ್ ಜಾಸ್ತಿ ಆಗಿದೆ. ಹೊಸಬ್ರು. ಆ್ಯಂಡ್ ನಾವು ದಿಸ್ ಈಸ್ ಅವರ್ ಕಾಲೇಜ್. ಆ್ಯಕ್ಚುಲಿ ಇವರಿಗೆ ಎಲ್ಲ ಏನೋ ಜೂನಿಯರ್ಸಿಗೆ ಎಕ್ಸಾಮ್ ನಡೀತಾ ಇದೆ. ಮೇಲೆ ಹೋಗಿ ನಾವು ಅಯ್ಯೋ ನಮ್ಮ ಸರ್ ಕಾಣಿಸ್ತಿದ್ದಾರೆ ಗೈಸ್, ತೋರ್ಸೋಕ್ಕಾಗಲ್ಲ. ಒಂದು ಮಾರ್ಕ್ಸ್ ಕಟ್ಟಾಗುತ್ತೆ, ಅದಕ್ಕೆ ನಾವು ತೋರ್ಸೋಕ್ಕಾಗಲ್ಲ. ಫುಲ್ ಎಲ್ಲ ಹೆಂಗೆ ನೋಡ್ತಿದ್ದಾರೆ ನೋಡಿ, ಎಲ್ಲರೂ ನನ್ನ ಬ್ಲಾಗ್ ನೋಡಿ. ಯಾವ ಮಣ್ಣು ಇಲ್ಲ. ಫ್ರೆಂಡ್ಸಿಗೆ ಅವಳು ಒಬ್ಬನೇ ಮಾಡ್ಕೊಂಡು ಹೋಯ್ತಾಳೆ. ನೋಡಿ ನಮ್ಮ ಕ್ಲಾಸ್ ಫುಲ್ ಖಾಲಿ ಕ್ಲಾಸ್. ಇದೇ ನಮ್ಮ ಸ್ಟ್ರೆಂತು. 7th ಸೆಮ್ ಹೋದ್ರೆ ಹಿಂಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ಈ ಥರ ಇದೆ. ನನ್ನ ಫ್ರೆಂಡ್ಸ್ ಯಾಕೆ ಮುಗಿಸ್ಕೊಂಡು ಕೂತಿದ್ದಾರೆ ಅಂದರೆ ಇಷ್ಟೊತ್ತು ನಮಗೆ ಮೋಸ ಮಾಡಿದ್ರು. ಸೊ ಈಗ ಮುಗಿಸ್ಕೊಂಡು ಕೂತಿದ್ದಾರೆ. ಇವರು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಪಾರ್ಟ್ನರ್ಶಿಪ್ಪೇ ಬೇಡ ಅಂತ ಅವರಿಗೆ ತಾವೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಎಷ್ಟು ಇದು ಆಗ್ಬಿಡ್ತಾರೆ ಅಂದರೆ 7th ಸೆಮಿಗೆ ಬಂದು ಅವ್ರ ಬುದ್ಧಿ ತೋರ್ಸಕ್ಕೆ ಚೀಪ್ ಅನ್ಸ್ಬಿಟ್ಟು ನನಗೆ. ಅವ್ರ ಬುದ್ಧಿ ತೋರಿಸ್ಬಿಟ್ರು ಗೈಸ್. ನೋಡಿ ಇವಳಿದಾಳಲ್ಲ, ಅವಳು ನಂಬರ್ 1 ಕ್ರಿಮಿನಲ್, ಇವಳು ನಂಬರ್ 2 ಕ್ರಿಮಿನಲ್. ಇವಳಿದಾಳಲ್ಲ ನಂಬರ್ 3 ಕ್ರಿಮಿನಲ್ ಇವಳು. ಇದಾನಲ್ಲ ನಮ್ಮ ಕಾಲೇಜಲ್ಲೇ ಮೋಸ್ಟ್ ವರ್ಸ್ಟ್ ಕ್ಯಾಂಡಿಡೇಟ್ ಎವರ್ ಅಂದರೆ ಇವನೇ. ಬರೀ ಕಣ್ಣು ಹೊಡಿತಾನೆ, ಎಲ್ಲ ಹುಡುಗಿರಿಗೂ ಕಣ್ಣು ಹೊಡಿತಾನೆ ಗೈಸ್. ಹುಡುಗರು ಕಣ್ಣು ಈಗ ನೋಡಿ ಅವ್ರ ಫ್ರೆಂಡ್ಸ್ ಬರ್ತಾರೆ, ಅವರಿಗೂ ಯಾರ್ದೋ ಬ್ಯಾಗಲ್ಲಿ ಇನ್ನೇನೇನೋ ಎತ್ಕೊಂಡು ಹೋಗ್ತಾನೆ ಗೈಸ್. ಇವರೆಲ್ಲ ನಮ್ಮ ಕ್ಲಾಸ್ಮೇಟ್ಸ್. ಇವರೆಲ್ಲ ನಾನೇ ತಿರ್ಗಿಸ್ಕೊತೀನಿ. ಕೂತಿರೋ ದೇವ್ರ ಮೇಲೆ ಗೊತ್ತಾಗ, ಡಸ್ಟ್ಬಿನ್ ಮೇಲೆ ಕೇಳೋದನ್ನೇ ಮಾಡ್ತಾನೆ.
ಅವನು ನನ್ನ ಅವ್ರ ಅಪ್ಪನ ಥರ ನೋಡ್ತೇನೆ ಗೈಸ್. ಮನುಷ್ಯ ಥರದ ನೋಡೋಣ. ಅವನು ನನ್ನ ರಾಕ್ಷಸ ಪಾರ್ಟ್ನರ್. ಈಗ ನಾನು ಸ್ಪೀಚ್ ಕೊಟ್ಟಲ್ಲ, ಇವರು ಕ್ವಶನ್ಸ್ ಕೇಳ್ತಾರೆ ಅಂತ ಡ್ರಾಮಾ ಮಾಡ್ತಿಲ್ಲ ಗೈಸ್, ಡ್ರಾಮಾ ಮಾಡ್ತಿಲ್ಲ. ಒಳ್ಳೆ ಇವನ್ನ ಕಲಿ ಡ್ರಾಮಾ ಮಾಡ್ತಿಲ್ಲ ಅಂತ ನಾನು ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ದೆ. ಅದು ಹೆಂಗಿದೆ ನಾವು ಆರ್ಗನೈಸ್ ಮಾಡಿದ ಇವೆಂಟ್ ಹೆಂಗಿದೆ ಯಾರು ಮಾಡಿಲ್ಲ, ನೋಡಿ ಹೆಂಗಿದೆ ಇವೆಂಟ್ ಅಂತ ಮಸ್ತ್ ಪ್ಲಾನ್ ಮಾಡಿದ್ವಿ. ಸಖತ್ತಾಗಿದೆ ಇವೆಂಟು. ಅದು ಎಲ್ಲಿ ನಡೀತಿದೆ ಅದು CAT ಸೆಮಿನಾರ್ ಹಾಲಲ್ಲಿ ನಡೀತಿದೆ ಗೈಸ್. ಜನ ಯಾರಿಲ್ಲ ಅಂತ ಅನ್ಕೊಳ್ಳಿ, ಜನ ಮತ್ತೆ ಎಲ್ಲ ಜನ ಬಿಡ್ತಾರೆ. ಆಮೇಲೆ ದೊಡ್ಡ ಇವೆಂಟ್ ನಡೆಸ್ತೀವಿ. ಇವೆಂಟ್ ಮ್ಯಾನೇಜ್ಮೆಂಟ್ ನಾವೇ, ಇವೆಂಟ್ ಎಷ್ಟು ನಾವೇ, ಇವೆಂಟ್ ಕೋಆರ್ಡಿನೇಟರ್ ಕಾಣಿಸಲ್ಲ ನೋಡಿ ಗೈಸ್. ಇವೆಂಟ್ ನಡೀತಿದೆ. ಇವೆಂಟ್ ಕೋಆರ್ಡಿನೇಟರ್ ಇವಳೆ ತೃಪ್ತಿ ಅಂತ ಅವರಿಬ್ರು ಈಗ ಸಾಂಗ್ ಆಡ್ತಿದ್ದಾರೆ ಗೈಸ್. ಸಾಂಗ್ ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ನೀವು ಮೈಕಿಂದ ಸೈಡಿಗೆ ಬಂದ್ರೆ ಎಕ್ಸಾಮ್ ನಡೀತಿದೆ. ಇವರೆಲ್ಲ ಜಿಂಕೆ ಮರಿನ ಪೇರ್ ಸಾಂಗ್ ಆಡಬೇಕಂತೆ. ಅದಕ್ಕೆ ಭಾಗ್ಯ ಮ್ಯಾಮ್ ಅಂತ ಇದ್ದಾರೆ. ಅವರು ಕೇಳ್ತಿದ್ರಂತೆ ಏನು ಮಾಡ್ತಿದ್ದೀರಾ ಅಂತ, ಪ್ರಾಕ್ಟೀಸಿಂಗ್ ಸಮಥಿಂಗ್ ಅಂತ. ಮಾಡಿ ಮಾಡಿ ಎಷ್ಟು ಆಟ ನೀವು ಹಾಡಿ ಬೇಗ ಚೆನ್ನಾಗಿ ನೀವು ಕರೆಕ್ಟಾಗಿ ಮಾಡಿ. as well as Shreya in order to write the rap. Even Monisha will be joining later on this. Can you join them? Please. So we will begin with the prayer song as we are not college right now. Can please let us come in. So Suraj, join the hands. Join your hands. ಜಿಂಕೆ ಮರಿನಾ, ಜಿಂಕೆ ಮರಿನಾ, ಜಿಂಕೆ ಮರಿನಾ, ನೀರಿಗೆ ಬಾರಿ ಚೆನ್ನಿ ಬಿಂಗೆ ಇಟ್ಕೊಂಡು, ನೀರಿಗೆ ಬಾರಿ ಚೆನ್ನಿ ಬಿಂಗೆ ಇಟ್ಕೊಂಡು, ನಾನು ನೋಡಬತ್ತೀನಿ ಕರ್ಕೊಂಡು. ओ भैया धोखा, इसलिए कहते बिना लड़की देखे शादी मत किया कर. And I would like to call Trupti to take a seat and have the speech. Thank you, Mrs. Surya. Thank you. Dr. Trupti, in order to give a very reaching and small speech to the students on the day. ಮತಬಾಂಧವರಿಗೆ ನನ್ನ ಧನ್ಯವಾದಗಳು. ಇಲ್ಲಿ ನಡೀತಿರುವ ಎಲ್ಲ ಸಿಬ್ಬಂದಿ ಕಾರ್ಯಕರ್ತರಿಗೆ ಧನ್ಯವಾದಗಳು. ಇಲ್ಲಿ ಚಿಲ್ಡ್ರನ್ಸ್ ತುಂಬ ಹಾಳಾಗಿದ್ದಾರೆ, ಹಾಡುಗಳನ್ನು ಓದಿದ್ವಿ ಚಿಕ್ಕ ಸಂಘದಿಂದ. Yes, I can wish I want please. So let's see the wish in order to get paid with Google as well. Please give a big round of applause for them. She created, which was founded by Einstein, and she's a founder of Plus.